ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 7 ಬಿಲ್ಲ ಹಬ್ಬ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬಿಸಿಲು ಮಚ್ಚು, ಬಿಸಿಲು ಮಾಳಿಗೆ, ಬಡಿಗೆ, ದೊಣ್ಣೆ, ಕೋಲು, ಪೋರ, ಹುಡುಗ, ಗೂಢಚರ, ಗುಪ್ತಚರ, ಶೋಧ, ಹುಡುಕು, ಮಾಹಿತಿ, ತಿಳುವಳಿಕೆ, ವಿವರಣೆ, ಲೋಕಾಭಿರಾಮ, ಸಹಜವಾಗಿ, ಎಕ್ಕಡ, ಪಾದುಕೆ, ಪಾದರಕ್ಷೆ, ಪಾಶ, ಹಗ್ಗ, ಪರಾಂಬರಿಸು, ಗಮನಿಸು, ಪರಿಶೀಲಿಸು, ಕ್ರೀಡಾಗಾರ, ಕ್ರೀಡಾಂಗಣ, ಹೆಬ್ಬಾಗಿಲು, ಮಹಾದ್ವಾರ, ಪಥ್ಯ, ಆಹಾರದ ಕಟ್ಟುಪಾಡು, ಯೋಗ್ಯವಾದುದು, ತಮಾಷೆ, ಹಾಸ್ಯ, ಕೊಂಚ, ಸ್ವಲ್ಪ, ಫಟಿಂಗ, ತುಂಟ, ಭಂಡ, ತಾರಮ್ಮಯ್ಯ, ಅಂಗೈ ಆಡಿಸು, ವಾತಾಯನ, ಕಿಟಕಿ, ಕೂಸು, ಮಗು, ಹಾಲಾಹಲ, ವಿಷ, ಕ್ಷೀರ, ಹಾಲು, ಮತಿಸು, ಕಡೆ, ಸಂಕೋಲೆ, ಸರಪಳಿ, ಅಪರಂಜಿ, ಬಂಗಾರ, ಯಾಗ, ಯಜ್ಞ, ತೊಯ್, ನೆನೆ, ಒದ್ದೆಯಾಗು, ಸೆರೆಮನೆ, ಬಂಧೀಖಾನೆ, ಪೀಡೆ, ತೊಂದರೆ, ಬೊಗಳೆ, ಕೆಲಸಕ್ಕೆ ಬಾರದ ಮಾತು, ಪೊಳ್ಳು ಹರಟೆ, ಅಷ್ಟಮಿ, 8ನೆಯ, ಕೋಶ, ಭಂಡಾರ, ಪಟ್ಟ, ಸಿಂಹಾಸನ, ಪಗಡಿ, ಕಾಣಿಕೆ, ಗೌರವ, ಪಿಳ್ಳಂಗೋವಿ, ಕೊಳಲು, ಸ್ನೇಹಿತ, ಗೆಳೆಯ, ಸಂಗಾತಿ, ಜೊತೆಗಾರ, ಪಿಳ್ಳೆ, ಮಗು. ಮುಂದಿನ ಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಕೃಷ್ಣ ಯಾರ ಸೊಂಟವನ್ನು ಮುರಿದ? ಉತ್ತರ, ಕೃಷ್ಣ ಶಕಟನ ಸೊಂಟವನ್ನು ಮುರಿದ. ಎರಡನೆಯ ಪ್ರಶ್ನೆ, ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ? ಉತ್ತರ, ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಾದ. ಮೂರನೇ ಪ್ರಶ್ನೆ, ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು? ಉತ್ತರ, ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ. ನಾಲ್ಕನೆಯ ಪ್ರಶ್ನೆ, ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ಉತ್ತರ, ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೂರ. ಐದನೇ ಪ್ರಶ್ನೆ, ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ? ಉತ್ತರ, ವಸುದೇವ ಹೇಳುವಂತೆ ರಾಜಕಾರ್ಯ 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಆರನೇ ಪ್ರಶ್ನೆ, ನಂದ ಯಾರೆಂದು ಕಂಸ ಹೇಳುತ್ತಾನೆ? ಉತ್ತರ, ನಂದ ವಸುದೇವನ ಬಾಲ್ಯ ಸ್ನೇಹಿತ ಎಂದು ಕಂಸ ಹೇಳುತ್ತಾನೆ. ಮುಂದಿನ ಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷ್ಣ ಯಾರು ಯಾರನ್ನು ಕೊಂದ? ಉತ್ತರ, ಕೃಷ್ಣ ಪೂತನಿ, ಶಕಟ, ತೃಣಾವರ್ತ ಮತ್ತು ಧೇನುಕರನ್ನು ಕೊಂದ.
ಎರಡನೇ ಪ್ರಶ್ನೆ, ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಉತ್ತರ, ಕ್ರೀಡಾಗಾರದಲ್ಲಿ ಕಂಸ ಕುವಲಯಪೀಡ ಎಂಬ ಆನೆಗೆ ಮತ್ತು ಬರುವ ಔಷಧಿ ನೀಡುವ ವ್ಯವಸ್ಥೆ ಮಾಡಿದ್ದ. ಅಲ್ಲಿಗೆ ಹಳದಿ ವಸ್ತ್ರ ಧರಿಸಿ ಬರುತ್ತಿದ್ದ ಬಲರಾಮ ಮತ್ತು ಕೃಷ್ಣರ ಮೇಲೆ ನುಗ್ಗಿಸುವ ಏರ್ಪಾಡು ಮಾಡಲಾಗಿತ್ತು. ಅಲ್ಲದೆ ಗಾಜಿನ ಗೋಪುರ ಅವರ ಮೇಲೆ ಬೀಳುವಂತೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ? ಉತ್ತರ, ಅಕ್ರೂರ ಹೇಳಿದ ಎದೆಯುದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನ್ನ ನೋಡಿ, ನನ್ನ ಕಣ್ಣಲ್ಲಿ ಅವನಿನ್ನೂ ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡೋದು ಅಪ್ಪ ಅಮ್ಮಂದಿರಿಗೆ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ಹೀಗೆ ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟನು. ಮುಂದಿನ ಪ್ರಶ್ನೆ, ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ? ಉತ್ತರ, ನಾನು ನನ್ನ ತಂಗಿಯನ್ನು ಶುದ್ಧ ಬಂಗಾರದ ಸರಪಳಿಯಿಂದ ಬಂಧಿಸಿದ್ದೇನೆ. 25 ವರ್ಷ ಕಳೆದರೂ ಅವು ಕಪ್ಪಾಗಿಲ್ಲ. ಅದೇ ದೇವಕಿಯ ಮೇಲೆ ಇರುವ ನನ್ನ ಪ್ರೀತಿ ಎಂದು ಕಂಸ ಹೇಳಿಕೊಂಡಿದ್ದಾನೆ. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗೂಢಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ. ಉತ್ತರ, ಕೃಷ್ಣನು ಯಾರು? ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧ ಶಕ್ತಿಯು ಎಲ್ಲಿಂದ ಬಂತು? ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಚಾರರು ಶೋಧನೆ ಮಾಡುತ್ತಿದ್ದರು. ಕೃಷ್ಣನ ತೊಂದರೆಯನ್ನು ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕಂಸನು ನಾನಾ ತರಹದ ಉಪಾಯಗಳನ್ನು ಕೊಡುತ್ತಾನೆ. ಪೂತನಿ, ಶಕಟ, ತೃಣಾವರ್ತ, ಧೇನುಕ ಮುಂತಾದ ರಾಕ್ಷಸರೆಲ್ಲ ಸತ್ತು ಹೋಗುತ್ತಾರೆ. ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಯಕಶ್ಚಿತ್ ಛತ್ರಿಯಾಗಿ ಮಾಡಿಕೊಂಡ ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬ ಕೋಪವಿರುತ್ತದೆ. ಆದ್ದರಿಂದ ಅವನು ಯಾರು, ಏನು ಎಂದು ವಿಚಾರಿಸಲು ಗುಪ್ತಚರರನ್ನು ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ. ಅವರು ಅವನ ಬಗ್ಗೆ ತಿಳಿದುಕೊಳ್ಳುವ ಶೋಧನೆ ಕೊನೆ ಹಂತಕ್ಕೆ ಬಂದಿದೆ ಎಂದು ಮಂತ್ರಿಯು ಹೇಳುತ್ತಾನೆ. ಎರಡನೇ ಪ್ರಶ್ನೆ, ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ ಏರ್ಪಾಡುಗಳೇನು? ಉತ್ತರ, ತನ್ನ ಶತ್ರು ಕೃಷ್ಣನಿಂದ ತನಗೆ ಸಾವು ಬರಬಹುದೆಂಬ ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಹೂಡುತ್ತಾನೆ. ಆದರೆ ಸಾಯಿಸಲೆಂದೇ ಹೋದವರೇ ಸತ್ತು ಹೋಗುತ್ತಿದ್ದುದನ್ನು ಕಂಡು ಈ ಹೊಸ ಉಪಾಯವಾದ ಬಿಲ್ಲಹಬ್ಬವನ್ನು ಆಯೋಜಿಸುತ್ತಾರೆ. ಬಿಲ್ಲಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನು ಒಬ್ಬನಾಗಿರುತ್ತಾನೆ. ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಅದರ ಮೇಲೆ ಗಾಜಿನ ಗೋಪುರವಿರುವ ಏರ್ಪಾಡು ಆಗಿರುತ್ತದೆ. ಕೃಷ್ಣ ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ. ಆ ಕೀಲಿಕೈ ಎಳೆದರೆ ಮೇಲಿನ ರಾಜಗೋಪುರ ಸಮೇತ ಕೆಳಗೆ ಬೀಳುವಾಗ ಕಿರುಗತ್ತಿಯು ತಲೆಯ ಮೇಲೆ ಬಿದ್ದು ಕೆಳಗಿರುವ ವ್ಯಕ್ತಿ ಸಾಯುವಂತೆ ಮಾಡಿರುತ್ತಾರೆ. ಪಟ್ಟದ ಆನೆಯಾದ ಕುವಲಯ ಪೀಡಕ್ಕೆ ಔಷಧ ಕೊಟ್ಟು ಆಕ್ರಮಣ ಮಾಡುವಂತೆ
ತರಬೇತಿ ಕೊಟ್ಟಿರುತ್ತಾರೆ. ಈ ರೀತಿ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಯೋಜನೆ ಹೂಡುತ್ತಾರೆ. ಮುಂದಿನ ಪ್ರಶ್ನೆ, ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ? ಉತ್ತರ, ಕಂಸನು ದೇವಕಿಯ ಅಷ್ಟಮ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳ ಪಟ್ಟುಕೊಂಡು ಅವನಿಗಾಗಿ ಹುಡುಕುತ್ತಿರುತ್ತಾನೆ. ದೇವಕಿಯ ಬಳಿ ಕೃಷ್ಣನನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು, ಹೇಳಿದರೆ ನನ್ನ ರಾಜ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ, ರಾಜ್ಯ, ಕೋಶ, ಪಗಡಿ ಎಲ್ಲವನ್ನೂ ನಿನಗೆ ಕೊಡುತ್ತೇನೆ ಹೇಳು ಎಂದಾಗ ಅಸಹಾಯಕಳಾದ ಅವಳು ಅಳುತ್ತಾಳೆ. ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ. ಪರಿಪರಿಯಾಗಿ ಬೇಡಿಕೊಂಡರೂ ಏನು ವಿಷಯ ಗೊತ್ತಾಗದೆ ನಿರಾಶನಾಗಿ ಹಿಂದಿರುಗುತ್ತಾನೆ. ಮುಂದಿನ ಭಾಗ, ಈ ವಾಕ್ಯಗಳನ್ನು ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ತಿಳಿಸಿರಿ. ಮೊದಲನೇ ವಾಕ್ಯ, ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಉತ್ತರ, ಕಂಸನು ಶೈಲಿಕನನ್ನು ಏರ್ಪಾಡೆಲ್ಲ ಆಗಿದೆಯಾ ಎಂದು ಕೇಳಿದ ಸಂದರ್ಭದಲ್ಲಿ ಮಂತ್ರಿಯು ಕಂಸನಿಗೆ ಈ ಮೇಲಿನ ಮಾತು ಹೇಳಿದನು. ಎರಡನೇ ವಾಕ್ಯ, ಮಂಡೇಲಿ ಕೊಂಚ ಮಾಂಸ ಇರಬೇಕು. ಉತ್ತರ, ಕಂಸ ತನ್ನ ಮಂತ್ರಿಯನ್ನು ಬಾ ಇಲ್ಲಿ ಕೂತ್ಕೋ ಎಂದು ಕರೆದನು. ಅದಕ್ಕೆ ಅವನು ಇರ್ಲಿ ಬುದ್ಧಿ ಎಂದು ಹೇಳಿದ ಸಂದರ್ಭದಲ್ಲಿ ಕಂಸನು ಮಂತ್ರಿಗೆ ಈ ಮೇಲಿನಂತೆ ಹೇಳಿದನು. ಮೂರನೇ ವಾಕ್ಯ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಉತ್ತರ, ಈ ಮಾತನ್ನು ವಸುದೇವ ತನ್ನ ಹೆಂಡತಿ ದೇವಕಿಗೆ ಹೇಳಿದನು. ಕಂಸ ವಸುದೇವನೊಡನೆ ಮಾತನಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ನಾಲ್ಕನೇ ವಾಕ್ಯ, ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದುಬಿಟ್ಟ. ಉತ್ತರ, ಈ ಮಾತನ್ನು ಕಂಸ ದೇವಕಿಗೆ ಹೇಳಿದನು. ಕಂಸ ತನ್ನ ತಂಗಿ ದೇವಕಿಯ ಬಳಿ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣನ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಮುಂದಿನ ಭಾಗ, ಹೊಂದಿಸಿ ಬರೆಯಿರಿ. ಒಡೆಯ ಕಂಸ, ಶಿಲ್ಪಿ ಶೈಲಿಕ, ವೈದ್ಯ ದುರ್ವಿಧ, ಆನೆ ಕುವಲಯ ಪೀಡ, ಬೆಟ್ಟ ಗೋವರ್ಧನ. ಮುಂದಿನ ಭಾಗ, ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ. ಲೋಕಾಭಿರಾಮ, ಸಂಜೆಯ ವೇಳೆಯಲ್ಲಿ ಸ್ನೇಹಿತರು ಪರಸ್ಪರ ಲೋಕಾಭಿರಾಮವಾಗಿ ಚರ್ಚಿಸುತ್ತಿದ್ದರು. ಪರಾಂಬರಿಸು, ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸದಾ ಪರಾಂಬರಿಸುತ್ತಾರೆ. ಅಪರಂಜಿ, ನನ್ನ ಗೆಳೆಯ ಶುದ್ಧ ಅಪರಂಜಿಯಂತಿದ್ದಾನೆ. ಸೆರೆಮನೆ, ಸ್ವಾತಂತ್ರ್ಯ ಹೋರಾಟಗಾರರನ್ನು ಸೆರೆಮನೆಗೆ ಹಾಕುತ್ತಿದ್ದರು. ಸಂಕೋಲೆ, ಪೊಲೀಸರು ಕೈದಿಗಳಿಗೆ ಸಂಕೋಲೆಯನ್ನು ಹಾಕುತ್ತಾರೆ. ಬೊಗಳೆ, ನನ್ನ ಗೆಳೆಯ ಸದಾ ಬೊಗಳೆ ಮಾತುಗಳನ್ನು ಆಡುತ್ತಾನೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.